ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಅಪೇಕ್ಷಾ ಅವರು ಪಾರ್ಥ ಅವ್ರ ಹತ್ರ ಬರ್ತಾರೆ. ಪಾರ್ಥ, ಏನು ಗೊತ್ತಾ, ಅಕ್ಕ ಬಾವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದೆಯಾ ಅಂತ ಕೇಳೋದಕ್ಕೆ ನಾನು ಅಮ್ಮನಿಗೆ ಫೋನ್ ಮಾಡಿದ್ದೆ. ಆದರೆ ಅಮ್ಮ ಮೊದಲಿನಾಗೆ ಟೆನ್ಷನಲ್ಲಿ ಮಾತಾಡಲಿಲ್ಲ, ನಾರ್ಮಲಾಗೆ ಮಾತಾಡಿದ್ರು. ನನಗೆ ಯಾಕೋ ನಮ್ಮಿಂದ ಏನೋ ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಪಾರ್ಥ, ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತು ಅಂತ ಕೇಳ್ತಾರೆ. ಆಗ ಅಪೇಕ್ಷೆ, ಯಾಕೆ ಅಂತಂದರೆ ಇದಕ್ಕೂ ಮುಂಚೆ ಭಾವ ಎಲ್ಲಿದ್ದಾರೆ ಅನ್ನೋ ವಿಷಯ ಅಮ್ಮನಿಗೆ ಗೊತ್ತಾಗಿತ್ತು. ಹಾಗೆ ಅಕ್ಕನಿಗೆ ಪತ್ರ ಕೂಡ ಬರಿತಿದ್ದೀನಿ ಅಂತ ಹೇಳಿದ್ರಲ್ವಾ. ಈಗ ಅಕ್ಕ ಭಾವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿ ಅವರು ನಮ್ಮ ಹತ್ರ ಹೇಳದೇ ಇರೋ ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ ಅಂತ ಕೇಳ್ತಾರೆ. ಆಗ ಪಾರ್ಥ, ಬೇರೆಯವ್ರ ಹತ್ರ ಆದರೆ ಮುಚ್ಚಿಡ್ತಾರೆ, ನಮ್ಮ ಹತ್ರ ಆ ವಿಷಯನ ಅವ್ರು ಯಾಕೆ ಮುಚ್ಚಿಡಬೇಕು ಅಂತ ಕೇಳ್ತಾರೆ. ಆಗ ಅಪೇಕ್ಷೆ, ಹೇಳ್ಬಾರ್ದು ಅಂತ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಏನಾದರೂ ರೀಸನ್ಸ್ ಇದ್ರೂ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಪಾರ್ಥ, ಅಪೇಕ್ಷಾ, ನೀವು ಯಾಕೆ ಆ ರೀತಿ ಎಲ್ಲ ಯೋಚನೆ ಮಾಡ್ತೀರಾ? ಮನಸ್ಸಲ್ಲಿರೋ ಗುಟ್ಟು, ನೋವು, ಸಂಕಟ ಇದನ್ನೆಲ್ಲ ತುಂಬ ದಿನ ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ವಿಷಯ ಹೇಳೋದಕ್ಕೆ ಮರ್ತಿರ್ಬೋದು, ಇಲ್ಲ ಅಂತಂದರೆ ಆ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸರಿಯಾದ ಸಂದರ್ಭ ಇನ್ನೂ ಬರದೇ ಇರ್ಬೋದು. ಸ್ವಲ್ಪ ದಿನ ವೆಯ್ಟ್ ಮಾಡೋಣ, ಎಲ್ಲ ಗೊತ್ತಾಗುತ್ತೆ. ನಿಮ್ಮ ತಲೆಯಲ್ಲಿ ಈಗ ಸದ್ಯಕ್ಕೆ ಡೌಟ್ ಅಂತ ಇದೆ ಅಲ್ವಾ, ಅದಕ್ಕೆ ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ ಅಂತ ಹೇಳ್ತಾರೆ. ಆಗ ಅಪೇಕ್ಷೆ, ಅಂದರೆ ಇದರಲ್ಲೂ ಕೂಡ ನನ್ನದೇ ತಪ್ಪು ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಪಾರ್ಥ, ಅಯ್ಯಯ್ಯೋ, ನಾನೆಲ್ಲಿ ತಪ್ಪು ಅಂತ ಹೇಳಿದೆ, ನೀವೇಕೆ ಇಷ್ಟೊಂದು ಅಫೆಂಡ್ ಆಗ್ತಿದ್ದೀರಾ? ಅಂದರೆ ನಾನು ನಿಮಗೆ ಹಾಗೆ ಸುಮ್ಮನೆ ಬೆಣ್ಣೆ ಹಚ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಇದೊಂದು ಮಾತ್ರ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಅಪೇಕ್ಷೆ ಹೇಳ್ತಾರೆ. ಅಲ್ಲ ರೀ, ಅಷ್ಟಕ್ಕೂ ಹೆಂಡ್ತಿಗೆ ಬೆಣ್ಣೆ ಹಚ್ಚಿದೆ ನಾನು, ಇನ್ಯಾರಿಗೆ ತಾನೇ ಬೆಣ್ಣೆ ಹಚ್ಚಬೇಕು? ಸದ್ಯಕ್ಕೆ ನೀವು ನಿಮ್ಮ ಅಮ್ಮನ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಲ್ಲ, ಇಷ್ಟೆಲ್ಲ ಹೇಳಿದ್ನಲ್ಲ, ನನಗೆ ಇದೇ ಖುಷಿಲಿ ಏನೂ ಇಲ್ವಾ ಅಂತ ಕೇಳ್ತಾರೆ. ಆಗ ಅಪೇಕ್ಷಾ ಪಾರ್ಥ ಅವ್ರ ಕೆನ್ನೆಗೆ ಹೊಡೆದು ಇದೇ ಸದ್ಯಕ್ಕೆ ಸ್ಪೆಷಲ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಮಂದಾಕಿನಿಯವರು ಭೂಮಿಗೆ ಅವ್ರಿಗೆ ಫೋನ್ ಮಾಡಿ, ಕಂದ, ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ಯಾ ತಾನೇ ಅಂತ ಹೇಳ್ತಾರೆ. ಆಗ ಭೂಮಿ, ಹೌದಮ್ಮ, ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ನೀವು ಆದಷ್ಟು ಬೇಗ ಬಂದುಬಿಡಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಅದು ಹೇಗೆ ಬರೋಕ್ಕಾಗುತ್ತೆ, ನಾನು ಪೂಜೆ ನಡೆಯುವಾಗ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಬರಬೇಕು, ಇಲ್ಲ ಅಂತಂದರೆ ಮಿಸ್ ಮೈಸೂರು 1988 ಏನಪ್ಪ ಹೀಗಿದ್ದಾರೆ ಅಂತ ಎಲ್ಲರೂ ಕೂಡ ಕಾಮೆಂಟ್ ಮಾಡಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸದಾಶಿವರೊಳಗೆ ಬಂದು ಸರಿ ಹೋಯಿತು ಅಂತ ಹೇಳ್ತಾರೆ. ಆಗ ಮಂದಕ್ಕಿನಿ, ಏನು ರೀ ಸರಿ ಹೋಯಿತು, ಸುಮ್ಮನೆ ನನ್ನ ಕಾಲು ಎಳಿಬಿಡಿ ನೀವು ಅಂತ ಹೇಳ್ತಾರೆ. ಆಗ ಸದಾಶಿವರು ಫೋನ್ ತೊಗೊಂಡು, ಕಂದ, ಇಷ್ಟು ದಿನ ನೀನು ಇರಲಿಲ್ಲ ಅಲ್ವಾ, ನಿಮ್ಮಮ್ಮ ಮೇಕಪ್ ಸುದ್ದಿಗೆ ಹೋಗಿರಲಿಲ್ಲ, ಇವಾಗ ನೋಡು ನೀನು ಸಿಕ್ಕಿದ್ದೆ ತಡ, ಮೇಕಪ್ ಅಂತ ಮತ್ತೆ ಶುರು ಮಾಡ್ಕೊಂಡಿದ್ದಾಳೆ. ಏನೇ ಹೇಳು, ನಿಮ್ಮಮ್ಮನಿಗೆ ನಿಮ್ಮಮ್ಮನೇ ಸಾಟಿ, ಒಂದೇ ಒಂದು ಮಾಸ್ಟರ್ ಪೀಸ್ ಅಷ್ಟೇ ಇರೋದಿದು ಭೂಮಿ ಮೇಲೆ ಅಂತ ಹೇಳಿ ನಗ್ತಿರ್ತಾರೆ. ಆಗ ಮಂದಾಕಿನಿ, ಸುಮ್ಮನಿರ್ರಿ ನೀವು, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಆಗ ಭೂಮಿಕಾಮ, ಟೇಕ್ ಇಟ್ ಈಸಿ ಅಮ್ಮ, ಯಾಕೆ ಇಷ್ಟೊಂದು ಅಪ್ಪನ ಮೇಲೆ ರೇಗಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನು ಟೇಕ್ ಇಟ್ ಈಸಿ, ನಿಮ್ಮಪ್ಪ ಯಾವಾಗಲೂ ಹೀಗೆ ಮಾಡ್ತಾರೆ ಗೊತ್ತಾ, ಸರಿ ಕಂದ, ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ಅಮ್ಮ, ಒಂದು ಕೆಲಸ ಮಾಡು, ಆದಷ್ಟು ಬೇಗ ನೀನು ಅಲ್ಲಿಂದ ಹೊರಡು, ಇಲ್ಲೇ ಬೇಕಾದರೆ ಬಂದು ರೆಡಿ ಆಗ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಹೌದು ಕಂದ, ನೀನು ಹೇಳ್ತಿರೋದು ಸರಿಯಾಗೇ ಇದೆ, ನಾನು ಇಲ್ಲಿಂದ ಹೊರಟು ಅಲ್ಲಿಗೆ ಬಂದು ಆಮೇಲೆ ರೆಡಿ ಆಗ್ತೀನಿ ಅಂತ ಹೇಳಿ ಮೊಬೈಲ್ನ ಸದಾಶಿವ್ರಿಗೆ ಹೇಳ್ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸದಾಶಿವರು, ಕಂದ, ಏನು ಗೊತ್ತಾ ವಿಷಯ, ಇವತ್ತು ಪೂಜೆಗೆ ನಾನು ಬರ್ತಿಲ್ಲ, ನಿಮ್ಮಮ್ಮ ಮಾತ್ರ ಬರ್ತಿದ್ದಾಳೆ. ಅದೇನೆಂದರೆ, ನನ್ನ ಮಗಳು ಅಳಿಯಂದ್ರು ಇಬ್ಬರು ಒಂದಾದರೆ ಹರಕೆ ತೀರಿಸ್ತೀನಿ ಅಂತ ನಾನು ದೇವಸ್ಥಾನಕ್ಕೆ ಅಂದ್ಕೊಂಡಿದ್ನಮ್ಮ, ಇವಾಗ ಹರಕೆ ತೀರ್ಸಕ್ಕೆ ಹೋಗಬೇಕು ಅಂತ ಸದಾಶಿವ್ರು ಹೇಳ್ತಾರೆ. ಆಗ ಭೂಮಿಕಾ, ಅಪ್ಪ ನೀವು ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗೌತಮ್ ಅವ್ರು ಬಂದು, ಮಾವ, ಹರಕೆನ ಇನ್ನೊಂದು ದಿನ ತೀರಿಸೋರಂತೆ, ಇವಾಗ ಪೂಜೆಗೆ ಬನ್ನಿ ನೀವು ಅಂತ ಹೇಳ್ತಾರೆ. ಆಗ ಸದಾಶಿವ್ರದ್ದು, ಆಗಲ್ಲ ಅಳಿಯಂದರೆ, ಇವತ್ತು ನೀವಿಬ್ಬರು ಒಂದಾಗಿ ಪೂಜೆ ಮಾಡ್ತಿರೋ ಅಂಥ ಒಳ್ಳೆ ಮುಹೂರ್ತದಲ್ಲೇ ನನಗೂ ಕೂಡ ಹರಕೆ ತೀರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಹೋಗ್ತಿದ್ದೀನಿ, ಭೂಮಿಯವರಮ್ಮ ಬರ್ತಾಳೆ ಬಿಡಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಮಹಿಮಾ ಮತ್ತು ಜೀವ ಬರ್ತಿದ್ದಾರಾ ಅಂತ ಕೇಳ್ತಾರೆ. ಮಹಿಮಾ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಳೆ, ಜೀವ ಅವ್ರ ಅಮ್ಮನ ಜೊತೆ ಬರ್ತಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಗೌತಮ್ ಅವರು, ಮಹಿಮಾ ಕೂಡ ಬರ್ತಿಲ್ವಂತೆ, ಜೀವ ಬರ್ತಿದ್ದಾನಂತೆ, ನಾನು ಎಲ್ಲ ತಯಾರಿ ಆಗಿದೆಯಾ ಪೂಜೆಗೆ ಅಂತ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಸರಿಯಾಗಾದರೆ ನಾನು ಕೂಡ ಹೋಗಿ ಒಟ್ಟಾರದವರೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಮನೆ ಆಚೆ ಇರ್ತಾರೆ. ಆಗ ಆನಂದ್ ಅವ್ರು ಫೋನ್ ಮಾಡಿ, ಅಂಕಲ್, ನಿಮ್ಗೊಂದು ಗುಡ್ ನ್ಯೂಸ್ ಇದೆ, ಏನು ಅಂತ ಗೆಸ್ ಮಾಡಿ ನೋಡೋಣ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ, ಎಣ್ಣೆ ಹೊಡೆದಿಲ್ಲ ಅಂತಂದರೆ ಈ ಲಕ್ಷ್ಮೀಕಾಂತನ ತಲೆ ಓಡೋದಿಲ್ಲ ಅಂತ ನಿನಗೆ ಗೊತ್ತಿದೆ ತಾನೇ, ಅದೇನು ಗುಡ್ ನ್ಯೂಸ್ ಅನ್ನೋದನ್ನು ನೀನೇ ಹೇಳಪ್ಪ ಅಂತ ಕೇಳ್ತಾರೆ. ಆಗ ಅಂಕಲ್, ಗೆಳೆಯ ಮತ್ತು ಅತ್ತಿಗೆ ಇಬ್ಬರು ಕೂಡ ಒಂದಾಗಿಬಿಟ್ರು, ನೀವು ಇದನ್ನು ನಂಬಲೇಬೇಕು, ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಲಕ್ಷ್ಮೀಕಾಂತ್ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆನಂದಪ್ಪ, ಎಂಥ ಖುಷಿ ವಿಷಯ ಹೇಳ್ದಪ್ಪ ನೀನು, ಅಲ್ಲ
ಏನಾಗಲ್ಲ ಅಂತ ನಾವು ಅಂದ್ಕೊಂಡಿದ್ವೋ ಅದು ಹಾಗೆ ಬಿಡ್ತಲ್ಲಪ್ಪ. ಅಂಥ ಒಳ್ಳೆ ಜೋಡಿನ ನನ್ನ ಸಿಸ್ಟರ್ ಮತ್ತು ಅಳಿಮಯ್ಯ ಇಬ್ಬರು ಸೇರಿಕೊಂಡು ದೂರ ದೂರ ಮಾಡಿಬಿಟ್ಟಿದ್ರು. ಅದಕ್ಕೆ ಹೇಳೋದು, ಕಾಡೋ ಕೈ 100 ಇದ್ದರೆ ಕಾಪಾಡೋ ಕೈ ಒಂದಿರುತ್ತೆ ಅಂತ. ಕೊನೆಗೂ ಆ ದೇವರು ಇವರಿಬ್ಬರನ್ನ ಒಂದು ಮಾಡಿದ್ನಲ್ಲ, ಅಷ್ಟೇ ಸಾಕು. ಒಂದು ಹೇಳ್ತೀನಿ ಕೇಳು ಆನಂದಪ್ಪ, ಇನ್ಮೇಲೆ ಜಯದೇವ್ಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಆಗ ಆನಂದವರು, ಹೌದು ಅಂಕಲ್, ನೀವು ಹೇಳ್ತಿರೋದು ಸತ್ಯನೇ. ಇನ್ಮೇಲೆ ಜಯದೇವ್ಗೆ ಕೇಡ್ಗಾಲ ಶುರು ಆಯಿತು ಅಂತಲೇ ಅರ್ಥ. ಅದಕ್ಕೆ ಒಳ್ಳೆತನಕ್ಕೆ ಯಾವತ್ತೂ ಸೋಲಿಲ್ಲ ಅಂತ ದೊಡ್ಡವ್ರು ಹೇಳಿರೋದು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವ್ರು, ಹೌದು ಆನಂದಪ್ಪ, ನಿನ್ನ ಮಾತು ಸತ್ಯ, ಒಳ್ಳೆತನಕ್ಕೆ ಸೋಲಿಲ್ಲ ಅನ್ನೋದಕ್ಕೆ ನಮ್ಮ ಗೌತಮ್ ಮತ್ತು ಭೂಮಿಕಾನೇ ಉದಾಹರಣೆ. ಹಾಗೆ ಆನಂದಪ್ಪ, ನನ್ನನ್ನು ಒಂದೇ ಒಂದು ಸರಿ ಗೌತಮ್ ಮತ್ತು ಭೂಮಿಕಾ ಇರೋ ಜಾಗಕ್ಕೆ ಕರ್ಕೊಂಡೋಗಪ್ಪ. ನನ್ನಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ನಾನು ಅವ್ರನ್ನ ಕಣ್ತುಂಬ್ಕೊಂಡು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಆವಾಗಲೇ ನಾನು ಮಾಡಿರೋ ಪಾಪ ಕಳೆಯೋದು, ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡ್ಬೋದು ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಂಕಲ್ ಬಿಡ್ತು ಅನ್ನಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇವಾಗ ನೀವು ಬದಲಾಗಿದ್ದೀರಾ, ನಿಮ್ಮ ಬದಲಾವಣೆ ಅವ್ರಿಗೂ ಕೂಡ ಗೊತ್ತಿದೆ. ಹಾಗೆ ಹಳೇದನ್ನೆಲ್ಲ ಮರ್ತ್ಬಿಡಿ, ಒಂದು ಒಳ್ಳೆ ಸಮಯ ನೋಡಿಕೊಂಡು ಖಂಡಿತ ಗೆಳೆಯನ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸರಿ ಆನಂದಪ್ಪ, ಖುಷಿ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮತ್ತೆ ಇಲ್ಲಿ ವಟಾರದ ಓನರು ವಟಾರದಲ್ಲಿರೋ ಹೆಂಗಸ್ರ ಹತ್ರ ರಂಗೋಲಿ ಹಾಕಿಸ್ತಾ ಇರ್ತಾರೆ. ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಸರ್, ಇವತ್ತೇನಾದರೂ ವಿಶೇಷ ಇದೆಯಾ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೆಂಗಸ್ರು ಕೇಳ್ತಾರೆ. ಒಂದು 5 ನಿಮಿಷ ನಿಮಗೆ ಗೊತ್ತಾಗುತ್ತೆ ಅಂತ ಓನರ್ ಹೇಳ್ತಾರೆ. ಅಲ್ಲಿಗೆ ಮಲ್ಲಿ ಬರ್ತಾರೆ. ಏನಮ್ಮ ಮಲ್ಲಿ, ಇವತ್ತು ನಿಮ್ಮ ಮನೇಲಿ ಏನಾದರೂ ವಿಶೇಷ ಇದೆಯಾ ಅಂತ ಹೆಂಗಸ್ರು ಕೇಳ್ತಾರೆ. ಆಗ ಮಲ್ಲಿ, ಇನ್ನೊಂದು 5 ನಿಮಿಷ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸರ್, ನಾನು ಹೇಳಿದ ಎಲ್ಲ ತಯಾರಿನೂ ಆಗಿದೆಯಾ ಅಂತ ಕೇಳ್ತಾರೆ. ಬಾಮ ತೋರಿಸ್ತೀನಿ ಅಂತ ಓನರ್ ಮಲ್ಲಿನ ಕರ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ಪೆಂಡಲ್ ಎಲ್ಲ ಹಾಕ್ಸಿದ್ದೀನಿ, ಓಕೆನೇನಮ್ಮ, ನೀನು ಹೇಳಿದೆಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಸರ್, ನೀವೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಮಲ್ಲಿ ಹೇಳ್ತಾರೆ. ಮತ್ತು ವಟಾರದಲ್ಲಿರೋ ಅಂಕಲ್ಲು ಅಂಗಡಿ ಹತ್ರ ಬಂದು ಕುತ್ಕೋತಾರೆ. ಲಿಂಗಣ್ಣ ಒಂದು ಟೀ ಕೊಡು ಅಂತ ಹೇಳ್ತಾರೆ. ಆಗ ಲಿಂಗಣ್ಣ ಟೀ ತೊಗೊಂಡು ಬರ್ತಾರೆ. ಇವತ್ತು ಮೇಡಮ್ ಮನೇಲಿ ಏನಾದರೂ ವಿಶೇಷ ಇದೆಯಾ? ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲ ಅಂಕಲ್ ಅಂತ ಲಿಂಗಣ್ಣ ಹೇಳ್ತಾರೆ. ಅದೇ ಸಮಯಕ್ಕೆ ಭೂಮಿ ಅಲ್ಲಿಗೆ ಬರ್ತಾರೆ. ಮೇಡಮೇ ಬರ್ತಾ ಇದ್ದಾರೆ ನೋಡಿ ಅಂಕಲ್ ಅಂತ ಹೇಳ್ತಾರೆ. ಆಗ ಅಂಕಲ್, ಏನಮ್ಮ ಭೂಮಿಕಾ, ಇವತ್ತು ನಿಮ್ಮ ಮನೇಲಿ ಏನಾದರೂ ವಿಶೇಷ ಇದೆಯಾ? ಎಲ್ಲ ರೆಡಿ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಅಲ್ಲಿರೋ ಹೆಂಗಸರು, ಅಲ್ಲಮ್ಮ ಭೂಮಿಕಾ, ನಿನ್ನೆ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ರಾ? ತುಂಬ ಜೋರು ಶಬ್ದ ಬರ್ತಾಯಿತ್ತು, 4-5 ಜನ ಮಾತಾಡ್ತಾ ಇರೋ ಹಾಗೆ ಕೇಳಿಸ್ತಾ ಇತ್ತು ಅಂತ ಕೇಳ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ಆಂಟಿ, ನನ್ನ ಗಂಡ ಮಕ್ಕಳು ಮಾತಾಡ್ತಾ ಇದ್ರು ಅಷ್ಟೇ ಅಂತ ಭೂಮಿ ಹೇಳ್ತಾರೆ. ಏನೋ ನಿನ್ನ ಗಂಡ ಬಂದಿದ್ದಾನಾ ಅಂತ ಹೆಂಗಸರು ಕೇಳ್ತಾರೆ. ಆಗ ಭೂಮಿ, ಹೌದು ನನ್ನ ಗಂಡ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಅಂಕಲ್, ಏನಮ್ಮ ಹೇಳ್ತಿದ್ಯಾ ನೀನು? ಯಾರು ನಿನ್ನ ಗಂಡ ಅಂತ ಕೇಳ್ತಾರೆ. ಆಗ ಭೂಮಿ, ನನ್ನ ಗಂಡನ ನೀವೆಲ್ಲ ನೋಡಿದ್ದೀರಾ, ಆದರೆ ಅವರೇ ನನ್ನ ಗಂಡ ಅನ್ನೋ ಸತ್ಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಅಂತ ಭೂಮಿ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅದೇ ಸಮಯಕ್ಕೆ ಗೌತಮರು ಫೋನಲ್ಲಿ ಮಾತಾಡಿಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ನೋಡಿ, ಅವರೇ ನನ್ನ ಗಂಡ ಅಂತ ಭೂಮಿ ಹೇಳ್ತಾರೆ. ಏನೋ ಗೌತಮ್ ನಿನ್ನ ಗಂಡನ? ಏನಮ್ಮ ಹೇಳ್ತಿದ್ಯಾ ಅಂತ ಅಂಕಲ್ ಕೇಳ್ತಾರೆ. ಆಗ ಹೆಂಗಸ್ರು, ನೀನು ತಮಾಷೆ ಮಾಡ್ತಿಲ್ಲ ತಾನೆ, ಏನಮ್ಮ ಹೇಳ್ತಿದ್ಯಾ? ಗೌತಮ್ ನಿನ್ನ ಗಂಡನ ಅಂತ ಕೇಳ್ತಾರೆ. ಈ ವಿಷಯ ಕೇಳಿ ನಿಮಗೆಲ್ಲ ಆಶ್ಚರ್ಯ ಆಗಿರಬಹುದು, ಆದರೆ ನಾನು ಸತ್ಯನೇ ಹೇಳ್ತಿದ್ದೀನಿ. ಈ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳೋಕ್ಕಾಗುತ್ತಾ, ತಮಾಷೆ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಅಲ್ಲಮ್ಮ, ನೀನು ಗೌತಮ್ ಗಂಡ ಹೆಂಡ್ತಿ ಅಂದಮೇಲೆ ಇಷ್ಟು ದಿನ ಯಾಕೆ ಬೇರೆ ಬೇರೆ ಮನೇಲಿದ್ರಿ? ನೀವಿಬ್ಬರು ಗಂಡ ಹೆಂಡ್ತಿ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ನೋಡು ಅಂತ ಹೆಂಗಸ್ರು ಹೇಳ್ತಾರೆ. ಆಗ ಭೂಮಿ, ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ, ಅದಕ್ಕೆ ದೂರ ದೂರ ಇದ್ವಿ, ಈಗ ಎಲ್ಲ ಸರಿ ಹೋಯ್ತು. ಅದಕ್ಕೆ ನಮ್ಮ ಮನೆಯಲ್ಲಿ ಸೀತಾರಾಮ ಕಲ್ಯಾಣ ಪೂಜೆ ಇಟ್ಕೊಂಡಿದ್ದೀವಿ, ನೀವೆಲ್ಲ ಬಂದ್ಬಿಡಿ ಅಂತ ಹೇಳಿ ಭೂಮಿ ಅಲ್ಲಿಂದ ಹೋಗ್ತಾರೆ. ಮತ್ತು ಹೆಂಗಸರು, ಗೌತಮ್ ಭೂಮಿ ಇಬ್ಬರು ಗಂಡ ಹೆಂಡ್ತಿನ, ನಮ್ಮ ಯಾರಿಗೂ ಅನುಮಾನನೇ ಬರಲಿಲ್ಲ. ಆದರೂ ಸತ್ಯ ಗೊತ್ತಿಲ್ಲದೆ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ವಿ, ಸತ್ಯ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಲಿಂಗಣ್ಣ, ನೋಡಿದ್ರೆ ಅಂಕಲ್, ನಾನು ಹೇಳಿಲ್ವ ನಿಮಗೆ? ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ಅಂತ ಕೇಳ್ತಾರೆ. ಅಲ್ಲಿಗೆ ಮಲ್ಲಿ ಬರ್ತಾರೆ. ಏನಮ್ಮ ಮಲ್ಲಿ, ನಿಮ್ಮ ಅಕ್ಕ ಹೇಳ್ತಾ ಇರೋದು ಸತ್ಯನಾ ಅಥವಾ ನೀವು ಏಪ್ರಿಲ್ ಫುಲ್ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಆಗ ಮಲ್ಲಿ, ನಮ್ಮ ಅಕ್ಕವ್ರು ಹೇಳ್ತಾ ಇರೋದು ಸತ್ಯನೇ, ನಮ್ಮ ಅಕ್ಕವರು ಮತ್ತು ನಮ್ಮ ಬಾವರು ಗಂಡ ಹೆಂಡ್ತಿ ಅಂತ ಕೇಳಿ ನಿಮಗೆ ಶಾಕ್ ಆಗಿರಬಹುದು, ಆದರೆ ಅದೇ ಸತ್ಯ ಅಂತ ಹೇಳ್ತಾರೆ. ಮತ್ತು ಇಷ್ಟು ದಿನ ಬೇರೆ ಬೇರೆ ಮನೆಯಲ್ಲಿದ್ದರು, ಅವ್ರ ಮಧ್ಯೆ ಏನಾದ್ರು ಜಗಳ ಆಗಿತ್ತಾ ಅಂತ ಹೆಂಗಸರು ಕೇಳ್ತಾರೆ. ಆಗ ಮಲ್ಲಿ, ಹೌದು, ಅವರಿಬ್ಬರ ಮಧ್ಯೆ ಜಗಳ ಆಗಿತ್ತು, ಈಗ ಅದನ್ನೆಲ್ಲ ಹೇಳ್ತಾ ಕೂರೋಷ್ಟು ಟೈಮ್ ಇಲ್ಲ, ಅದಕ್ಕೆ ಈ ಪೂಜೆನ ಇಟ್ಕೊಂಡಿದ್ದೀವಿ. ಪೂಜೆ ಮುಗಿದ ಮೇಲೆ ಎಲ್ರಿಗೂ ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ, ನೀವ್ಯಾರು ಅಡುಗೆ ಮಾಡೋಕ್ಕೆ ಹೋಗ್ಬಿಡಿ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ, ನೀವೆಲ್ಲ ಪೂಜೆಗೆ ಬಂದು ಊಟ ಮುಗಿಸ್ಕೊಂಡು ಹೋಗಿ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಗೌತಮರು ಅಲ್ಲಿಗೆ ಬರ್ತಾರೆ. ಏನಪ್ಪ ಗೌತಮ್,
ನೀನು ಮತ್ತು ಭೂಮಿಕಾ ಗಂಡ ಹೆಂಡತಿ ಅನ್ನೋ ಸತ್ಯ ನಮಗೆ ಹೇಳಲೇ ಇಲ್ಲ, ಯಾಕಪ್ಪ ಮುಚ್ಚಿಟ್ಟಿದ್ದೆ? ಆದರೂ ನಮಗೆಲ್ಲ ಚೆನ್ನಾಗಿ ಟೋಪಿ ಹಾಕಿದೆ ಬಿಡು ಅಂತ ಅಂಕಲ್ ಹೇಳ್ತಾರೆ. ಚೇಚೆ ಹಾಗೆಲ್ಲ ಏನೂ ಇಲ್ಲ ಸರ್, ಅವರೇ ನನ್ನ ಹೆಂಡ್ತಿ ಅಂತ ಹೇಳೋ ಪರಿಸ್ಥಿತಿಲಿ ನಾನಿರಲಿಲ್ಲ. ಪರಿಸ್ಥಿತಿ ನನ್ನ ಕೈ ಕಟ್ಟಾಕಿತ್ತು ಅಷ್ಟೇ. ನಾನು ಸತ್ಯ ಹೇಳದೇ ಇದ್ರು ನೀವು ಅದನ್ನೆಲ್ಲ ಗೆಸ್ಟ್ ಮಾಡಿದಿರಲ್ಲ, ಮೆಚ್ಚಲೇಬೇಕು ನಿಮ್ಮನ್ನ ಅಂತ ಹೇಳ್ತಾರೆ. ಆಗ ಲಿಂಗಣ್ಣ, ಸರ್ ಈ ವಠಾರದಲ್ಲಿ ನಾನೊಂಥರ CC ಕ್ಯಾಮ್ರಾ ಇದ್ದಾಗೆ ಅಂತ ಹೇಳ್ತಾರೆ. ಆಗ ಅಂಕಲ್, ನಾವು ಇಷ್ಟು ದಿನ ನಿಮ್ಮ ಬಗ್ಗೆನೇ ಮಾತಾಡ್ಕೋತಾ ಇದ್ವಿ. ಗೌತಮು ಒಬ್ಬನೇ ಇದ್ದಾನೆ, ಮೇಡಮು ಒಬ್ಬರೇ ಇದ್ದಾರೆ, ಇವರಿಬ್ಬರು ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೋತಾ ಇದ್ವಿ. ಆದರೆ ನೀವಿಬ್ಬರು ಗಂಡ ಹೆಂಡ್ತಿ ಅಂತ ಕೇಳಿ ತುಂಬ ಖುಷಿಯಾಯಿತು. ನೀವಿಬ್ಬರು ಇನ್ನು ಮುಂದೆ ಚೆನ್ನಾಗಿರಿ ಅಂತ ಹೇಳ್ತಾರೆ. ಸರಿ ಸರ್, ಪೂಜೆ ಇದೆ, ನೀವೆಲ್ಲ ಬಂದುಬಿಡಿ ಅಂತ ಹೇಳಿ ಗೌತಮರು ಅಲ್ಲಿಂದ ಹೋಗ್ತಾರೆ. ಮತ್ತು ಸುಷ್ಮಾ ಹಾಗೆ ಅವ್ರ ಫ್ರೆಂಡ್ ಅಲ್ಲಿಗೆ ಬರ್ತಾರೆ. ವಠಾರದ ಓನರ್ ಹತ್ರ ಮಾತಾಡ್ತಾ ಇರ್ತಾರೆ. ಏನು ಸರ್, ಇವತ್ತು ಏನಾದರೂ ಪೂಜೆ ಇದೆಯಾ? ಏನಾದರೂ ಸ್ಪೆಷಲ್ ಇದೆಯಾ? ಪೆಂಡಲೆಲ್ಲ ಹಾಕ್ಸ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಹೌದಮ್ಮ, ಇವತ್ತು ನಮ್ಮ ಗೌತಮ್ ಮದುವೆ ಅಲ್ವಾ, ಅದಕ್ಕೆ ಅಂತ ಹೇಳ್ತಾರೆ. ಏನು ಗೌತಮ್ ಅವ್ರ ಮದುವೆನ? ಏನು ಹೇಳ್ತಾ ಇದ್ದೀರಾ ನೀವು? ಯಾರ ಜೊತೆ ಅಂತ ಸುಷ್ಮಾ ಕೇಳ್ತಾರೆ. ಆಗ ಓನರ್, ನಮ್ಮ ಗೌತಮ್ ಅವ್ರ ಹೆಂಡತಿ ಜೊತೆ ಮದುವೆ ಆಗ್ತಾ ಇದ್ದಾರಮ್ಮ, ನಾವೇನು ಹೊಸ್ದಾಗಿ ಮದುವೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಏನು ಮದುವೆ ಆಗಿದೆಯಾ? ಏನು ಹೇಳ್ತಾ ಇದ್ದೀರಾ ಸರ್ ನೀವು ಅಂತ ಸುಷ್ಮಾ ಕೇಳ್ತಾರೆ. ಆಗ ಓನರ್, ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಲ್ವಾ? ಭೂಮಿಕಾ ಮತ್ತು ಗೌತಮ್ ಗಂಡ ಹೆಂಡ್ತಿ, ಅವರಿಬ್ಬರನ್ನ ಮತ್ತೆ ಒಂದು ಮಾಡ್ತಾ ಇದ್ದೀವಿ, ಹಾರ ಬದಲಾಯಿಸೋ ಶಾಸ್ತ್ರ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಸರ್ ಏನು ಹೇಳ್ತಾ ಇದ್ದೀರಾ? ಭೂಮಿಕಾ ಮೇಡಮ್ ಮತ್ತು ಗೌತಮ್ ಅವರು ಗಂಡ ಹೆಂಡ್ತಿನ ನೀವು ತಮಾಷೆ ಮಾಡ್ತಿರ ತಾನೆ ಅಂತ ಕೇಳ್ತಾರೆ. ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರಾ? ಅವರಿಬ್ಬರು ಗಂಡ ಹೆಂಡ್ತಿ. ಈ ವಿಷಯ ಕೇಳಿ ನಿನಗೆ ಎಷ್ಟು ಶಾಕ್ ಆಯಿತು, ನನಗೂ ಅಷ್ಟೇ ಶಾಕ್ ಆಯಿತು. ಅವರು ಇಷ್ಟು ದಿನ ಏನೋ ಒಂದು ವಿಷಯಕ್ಕೆ ಜಗಳ ಮಾಡಿಕೊಂಡು ದೂರ ಇದ್ದರು, ಈಗ ಒಂದಾಗ್ತಾ ಇದ್ದಾರೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆಗ ಲಿಂಗಣ್ಣ, ಅಲ್ಲ ಸರ್, ನೀವು ಡೈರೆಕ್ಟಾಗಿ ಆ ಹುಡುಗಿ ಮುಂದೆ ಈ ರೀತಿ ಹೇಳಿದ್ರೆ ಆ ಹುಡುಗಿ ಹೃದಯ ಹೊಡೆದೋಗಲ್ವಾ ಅಂತ ಹೇಳ್ತಾರೆ. ಆಗ ಓನರ್, ನೋಡಮ್ಮ ಸುಷ್ಮಾ, ಗೌತಮ್ ಈಗಾಗಲೇ ಸೋಲ್ಡ್ ಔಟ್ ಆಗಿದ್ದಾನೆ, ನೀನು ನಿನ್ನ ವಯಸ್ಸಿನ ಹುಡುಗನ್ನ ನೋಡಿ ಮದುವೆ ಮಾಡ್ಕೊಂಡು ಚೆನ್ನಾಗಿರೋ, ಗೌತಮ್ ಅವನ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತಾನೆ ಅಂತ ಹೇಳ್ತಾರೆ. ಅಂಕಲ್ ಕೂಡ ಅದನ್ನೇ ಹೇಳ್ತಾರೆ. ಸುಷ್ಮಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಓನರ್, ಇಷ್ಟು ದಿನ 2 ಮನೆ ಬಾಡಿಗೆ ಬರ್ತಾಯಿತ್ತು, ಈಗ ಗಂಡ ಹೆಂಡತಿ ಇಬ್ಬರು ಒಂದಾಗಿದ್ದಾರೆ, ಅವರಿಬ್ಬರು ಒಂದೇ ಮನೇಲಿರ್ತಾರೆ, ಒಂದು ಮನೆ ಖಾಲಿ ಇರುತ್ತೆ, ಬಾಡಿಗೆ ಬರಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ಲಿಂಗಣ್ಣ, ಅಲ್ಲ ಅಂಕಲ್, ಎಲ್ಲರಿಗೂ ನನ್ನ ಚಿಂತೆ ಆಯ್ತು, ನಿಮಗೆ ಬಾಡಿಗೆ ಚಿಂತೆ ಅಲ್ವಾ ಅಂತ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಮತ್ತು ಲಕ್ಷ್ಮೀಕಾಂತ್ ಅವರು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದನ್ನು ಜೇಡಿ ನೋಡ್ತಾರೆ. ಏನು ಮಾಮ್ಸ್, ಸಡನ್ನಾಗಿ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವ್ರು ಜೇಡಿನ ನೋಡಿ ಸುಮ್ಮನೆ ನಿಂತಿರ್ತಾರೆ. ಏನಿಲ್ಲ ಅಳಿಮಯ್ಯ, ಖುಷಿ ಅಂತ ಹೇಳ್ತಾರೆ. ನೀನು ಖುಷಿಗೆ ಕಾರಣ ಏನು ಅಂತ ಜೇಡಿ ಹೇಳ್ತಾರೆ. ಖುಷಿನೇ ಕಾರಣ, ಇನ್ನೇನು ಕಾರಣ ಇರುತ್ತೆ ಅಳಿಮಯ್ಯ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಆಗ ಜೇಡಿ, ನಾನು ಅದನ್ನೇ ಕೇಳ್ತಾರೆ, ಇತ್ತೀಚೆಗೆ ನೀನು ತುಂಬ ಬದಲಾಗಿದೆಯಾ, ನಾನು ನಾಳೆ ಕುಚಿಕೋ ಮಾಂಸ ಅಲ್ಲ ನೀನು, ಏನು ಇತ್ತೀಚೆಗೆ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಒಬ್ಬೊಬ್ಬನೇ ಇರ್ತೀಯ, ಏನು ಸಮಾಚಾರ ಅಂತ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಅಳಿಮಯ್ಯ, ನಾನು ನಿನ್ನ ಹಳೆ ಕುಚಿಕು ಮಾಂಸೆ ಅಂತ ಹೇಳ್ತಾರೆ. ಮತ್ತು ಇವತ್ತು ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ನಲ್ವಾ, ಅದೇ ಖುಷಿ ಅಂತ ಹೇಳ್ತಾರೆ. ಆದರೆ ಇಂಡಿಯಾ ಸೋತೋಯ್ತಲ್ಲ ಮಾಮ್ಸ್ ಅಂತ ಜೇಡಿ ಕೇಳ್ತಾರೆ. ಆದರೆ ಕೊಹ್ಲಿ ಸೆಂಚುರಿ ಮಾಡಿದ್ನಲ್ಲ, ಅದೇ ಖುಷಿ ನನಗೆ ಅಂತ ಹೇಳ್ತಾರೆ. ಸರಿ ಮಾಮ್ಸ್, ಇದೇ ಖುಷಿಗೆ 2 ಪೆಗ್ ಹಾಕೋಣ ಬಾ ಅಂತ ಜೇಡಿ ಕರೀತಾರೆ. ಅಳಿಮಯ್ಯ, ಏನು ಹೇಳ್ತಿದ್ಯಾ? ನಾನು ಬೆಳಿಗ್ಗೆ ಮಧ್ಯಾಹ್ನ ಡ್ರಿಂಕ್ಸ್ ಮಾಡಲ್ಲ, ನಾನೇನಿದ್ರು ಸಂಜೆ ಹೊತ್ತು ಮಾತ್ರ ಡ್ರಿಂಕ್ಸ್ ಮಾಡೋದು ಅಂತ ಹೇಳ್ತಾರೆ. ಸರಿ ಬಿಡು, ನಿಂದು ಸೇರಿ ನಾನೇ ಕುಡಿತೀನಿ ಅಂತೇಳಿ ಜೇಡಿ ಸ್ವಲ್ಪ ಮುಂದೆ ಹೋಗ್ತಾರೆ. ಸದ್ಯ ಬಚಾವಾದೆ ಅಂತ ಲಕ್ಷ್ಮೀಕಾಂತ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಜೇಡಿ ಹಿಂದೆ ಬರ್ತಾರೆ. ಇವನು ಯಾಕೆ ಹೀಗೆ ನೋಡ್ತಾ ಇದ್ದಾನೆ, ಮತ್ತೆ ವಾಪಸ್ ಬಂದಲ್ಲ, ಏನಪ್ಪ ಮಾಡೋದು ಅಂತ ಲಕ್ಷ್ಮೀಕಾಂತ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಏನಾಯ್ತು ಅಳಿಮಯ್ಯ ಅಂತ ಕೇಳ್ತಾರೆ. ಏನಿಲ್ಲ ಮಾಮ್ಸ್, ಕೊಡು ಇಲ್ಲಿ ನಿನ್ನ ಫೋನ್ ಅಂತ ಹೇಳಿ ಅವ್ರ ಫೋನ್ನ ತಗೋತಾರೆ. ಅಯ್ಯೋ, ಫೋನ್ ಬೇರೆ ಕಿತ್ಕೊಂಡಿದ್ದಾನೆ, ಆನಂದಪ್ಪನ ನಂಬರ್ ಬೇರೆ ಇದೆ, ಏನಪ್ಪ ಮಾಡೋದು, ತಗ್ಲಾಕೊಂಡ ನಾನು ಅಂತ ಲಕ್ಷ್ಮೀಕಾಂತ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆನಂದ್ ಅಂತ ಇದೆ, ಆನಂದ್ ಜೊತೆ ನೀನೇನು ಮಾತಾಡ್ತಾ ಇದ್ದೆ ಅಂತ ಜೇಡಿ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವ್ರಿಗೆ ಗಾಬರಿ ಆಗುತ್ತೆ. ಏನಿಲ್ಲ ಅಳಿಮಯ್ಯ, ಅವನು ತಲಹರಟೆ ಅಲ್ವಾ, ಅವನು ದಿನಕ್ಕೆ 10 ಸರಿ ಫೋನ್ ಮಾಡ್ತಾನೆ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಏನೋ 10 ಸರಿ ಫೋನ್ ಮಾಡ್ತಾನೆ ಅಂಥದ್ದು ಏನು ಮಾತಾಡ್ತಾನೆ ಅವನು ನಿನ್ನ ಹತ್ರ, ಅವನಿಗೂ ನಿನಗೂ ಏನು ಸಂಬಂಧ ಮಾಮ್ಸ್, ನಿಜ ಹೇಳೋ ಅಂತ ಜೇಡಿ ಕೇಳ್ತಾರೆ. ಏನಿಲ್ಲ ಅಳಿಮಯ್ಯ, ಅವನು ಮೊದಲೇ ತಲಹರಟೆ ಅಲ್ವಾ, ಗೌತಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾ ಇರ್ತಾನೆ. ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳಿದೆ, ಎಲ್ಲ ನಿನಗೋಸ್ಕರನೇ ಮಾಡ್ತಾ ಇರೋದು, ನಿನಗೇನಾದರೂ ವಿಷಯ ಗೊತ್ತಾದರೆ ನನಗೆ ಹೇಳೋ, ನನಗೇನಾದರೂ ವಿಷಯ ಗೊತ್ತಾದ್ರೆ ನಿನಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಳಿಮಯ್ಯ ಅಂತ ಹೇಳ್ತಾರೆ. ಆಗ ಜೇಡಿ, ಪರವಾಗಿಲ್ಲ ಮಾಮ್ಸ್, ನನ್ನ ಮೇಲೆ ನಿನಗಿಷ್ಟಾದರೂ ಪ್ರೀತಿ ಇದೆಯಲ್ಲ, ಇರಲಿ ಬಿಡು, ಇದೇ ಖುಷಿಗೆ ಡ್ರಿಂಕ್ಸ್ ಮಾಡೋಣ ಬಾ ಅಂತ ಹೇಳ್ತಾರೆ. ಫೋನ್ನ ವಾಪಸ್ ಕೊಡ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಬೇಡ ಅಳಿಮಯ್ಯ ಅಂತ ಹೇಳ್ತಾರೆ. ಯಾಕೆ ಮಾಮ್ಸ್, ಏನಾಯಿತು ಅಂತ ಜೇಡಿ ಕೇಳ್ತಾರೆ. ಅಂದರೆ ಕುಡಿಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ, ಜಾಸ್ತಿ ಕುಡಿದು
ಆರೋಗ್ಯ ಹಾಳಾದರೆ ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತಲ್ವಾ, ಯಾರಿಗೂ ತೊಂದರೆ ಆಗಬಾರ್ದು ಅಳಿಮಯ್ಯ, ನಮ್ಮ ಪಾಡು ನಾವು ಇರಬೇಕು ಅಂತ ಹೇಳ್ತಾರೆ. ಏನು ಮಾಮ್ಸ್ ಇದ್ದಕ್ಕಿದ್ದಾಗೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ಯಾ, ಇರಲಿ ಬಿಡು ಪರವಾಗಿಲ್ಲ, ನಿನ್ನ ಪಾಲ್ದು ಸೇರಿ ನಾನೇ ಕುಡಿತೀನಿ ಅಂತೇಳಿ ಜೇಡಿ ಅಲ್ಲಿಂದ ಹೋಗ್ತಾರೆ. ಸದ್ಯ ಬಚಾವಾದೆ. ಇವನಿಗೆ ನನ್ನ ಮೇಲೆ ಅನುಮಾನ ಏನಾದರೂ ಬಂದುಬಿಡ್ತಾ ಹೇಗೆ ಅಂತ ಲಕ್ಷ್ಮೀಕಾಂತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.